ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾಗ್ಯ ರೌಡಿಗಳಿಗೆ ಹೊಡಿತಾಳೆ. ಆಗ ರೌಡಿಗಳು ಓಡಿ ಹೋಗ್ತಾರೆ. ನಿಂತ್ಕೊಳ್ರು ಅಂತ ಕೂಗ್ತಾಳೆ ಭಾಗ್ಯ. ಆದಿ ಕೆಮ್ಮಿಸ್ತಾನೆ. ಆಗ ಭಾಗ್ಯ ಆದಿಯವರೇ ಅಂತ ಅವನ ಬಾಯಿಗೆ ಕಟ್ಟಿರೋ ಬಟ್ಟೆನ ತೆಗೆದು ಕಟ್ಟಿರೋ ಹಗ್ಗನ ಬಿಡಿಸ್ತಾಳೆ. ಈಚೆ ತಾಂಡವನ್ನು ಬಿಡಿಸ್ತಾಳೆ. ಇಬ್ಬರು ಎದ್ದು ನಿಂತ್ಕೋತಾರೆ. ಆಗ ಶ್ರೇಷ್ಠ ಹೊರಗಡೆ ಕಾರಿನಿಂದ ಬಂದು ಇಳಿತಾಳೆ. ರೌಡಿಗಳು ಓಡಿ ಬಂದು ಕಾರ್ ಹತ್ರ ಬೀಳ್ತಾರೆ. ಏಯ್ ಅಂತ ಶ್ರೇಷ್ಠ ಒಳಗಡೆ ಬರ್ತಾಳೆ. ಅಲ್ಲಿ ಭಾಗ್ಯ ಆದಿ ತಾಂಡವ್ಗೆ ನೀರನ್ನು ಕೊಡ್ತಾಳೆ. ವಾಟ್ ಭಾಗ್ಯ, ಇಷ್ಟು ಜನರನ್ನ ಹೊಡೆದು ಇವರನ್ನೆಲ್ಲ ಬೀಳಿಸ್ಬಿಟ್ಲಾ? ಥೂ, ಕೊಟ್ಟಿರೋ ಒಂದು ಕೆಲಸನೂ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ವೇಸ್ಟ್ ಬಾಡಿಗಳು ಇಲ್ಲೇ ಇದ್ದರೂ ನನ್ನ ಕತೆ ಮುಗೀತು. ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಶ್ರೇಷ್ಠ ವಾಪಸ್ ಕಾರ್ ಹತ್ರ ಬರ್ತಾಳೆ. ಆಗ ಪೊಲೀಸ್ನವರು ಬರ್ತಾರೆ. ಶಾಕ್ನಿಂದ ಶ್ರೇಷ್ಠ ಕಾರ್ ಹತ್ರ ಬಂದು ಸುಮ್ಮನೆ ನಿಂತ್ಕೋತಾಳೆ. ಆಗ ಅಲ್ಲಿ ಬಿದ್ಕೊಂಡಿದ್ದ ಒಬ್ಬ ರೌಡಿ, ಸರ್ ನಾನೇನು ಮಾಡಿಲ್ಲ ಸರ್ ಅಂತಾನೆ. ಹಿಡ್ಕೊಳ್ರಿ ಇವನ್ನ ಅಂತಾರೆ ಇನ್ಸ್ಪೆಕ್ಟರ್. ಅವರನ್ನು ನೋಡಿ ಶ್ರೇಷ್ಠ, ಸರ್ ಬಂದ್ರಾ? ಥ್ಯಾಂಕ್ ಯು ಸೋ ಮಚ್ ಸರ್. ನಾನೇ ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೆ. ಭಾಗ್ಯ ಮತ್ತು ಆದಿ ಇದ್ದಾರಲ್ಲ, ಅವರು ನನ್ನ ಗಂಡನ ಇಲ್ಲೇಲೋ ಬಚ್ಚಿಟ್ಟಿದ್ದಾರೆ ಸರ್ ಅಂತಾಳೆ ಶ್ರೇಷ್ಠ. ಬನ್ನಿ ಅಂತ ಇನ್ಸ್ಪೆಕ್ಟರ್ ಒಳಗೆ ಬರ್ತಾರೆ. ಭಾಗ್ಯ ಮಿಸ್ಟರ್ ಆದಿ ಇವರ್ ಅಂಡರ್ ಅರೆಸ್ಟ್ ಅಂತಾರೆ ಇನ್ಸ್ಪೆಕ್ಟರ್. ಸರ್ ಪ್ಲೀಸ್, ನೀವು ನೋಡಿದ್ದೆ ನಿಜ ಅಂತ ಅಂದ್ಕೊಳ್ಬೇಡಿ ಸರ್, ವಿಷಯ ಬೇರೆಯೇ ಇದೆ, ನಾನು ಹೇಳೋದನ್ನು ಕೇಳಿ ಅಂತಾಳೆ ಭಾಗ್ಯ. ಅದೇನು ಅಂತ ಹೇಳಿ ಅಂತಾರೆ ಇನ್ಸ್ಪೆಕ್ಟರ್. ಆಗ ನಡೆದಿರೋದನ್ನೆಲ್ಲ ಭಾಗ್ಯ ಇನ್ಸ್ಪೆಕ್ಟರ್ಗೆ ಹೇಳ್ತಾಳೆ. ನೋಡಮ್ಮ, ಸುಮ್ಮನೆ ನಾಟಕ ಮಾಡಬೇಡ, ನೀನು ಅರೆಸ್ಟ್ ಆಗಬಾರ್ದು ಅಂತ ಹೊಸ ಕತೆ ಕಟ್ತಾ ಇದೆಯಾ ಅಂತಾರೆ ಇನ್ಸ್ಪೆಕ್ಟರ್. ಯಾರು ಸರ್ ಕತೆ ಕಟ್ತಾ ಇರೋದು? ಇವ್ರು ಹೇಳ್ತಿರೋದು ನಿಜಾನೇ ಅಂತಾನೆ ಆದಿ ಸರ್ ಪ್ಲೀಸ್, ಕಾಮತ್ ಸರ್ ಮಗ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಈ ವಿಷಯ ಎಲ್ಲೂ ಹೊರಗಡೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಾನೇ ಪರ್ಸ್ನಲ್ಲಾಗಿ ಹ್ಯಾಂಡ್ಲ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಜೊತೆ ಕೋಆಪ್ರೇಟ್ ಮಾಡಲೇಬೇಕು, ಇಲ್ಲಾಂದರೆ ನಿಮ್ಮನ್ನು ಫೋರ್ಸ್ ಮಾಡಿ ಎಳ್ಕೊಂಡು ಹೋಗಬೇಕಾಗುತ್ತೆ. ನೀವೇ ಕಿಡ್ನಾಪ್ ಮಾಡಿದ್ದೀರಾ ಅನ್ನೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ ಅಂತಾರೆ ಇನ್ಸ್ಪೆಕ್ಟರ್. ಕರೆಕ್ಟ್ ಸರ್, ಇವರೇ ಮಾಡಿರೋದು, ಯಾವುದೇ ಡೌಟ್ ಬೇಡ. ತಾಂಡವ್ ನೀನೇ ಹೇಳು, ಇವರಿಬ್ಬರೇ ತಾನೇ ಎಲ್ಲರದು ಮಾಡಿರೋದು ಅಂತಾಳೆ ಶ್ರೇಷ್ಠ. ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ, ಇದಕ್ಕೂ ಆದಿ ಬ್ರದರ್ಗೂ ಭಾಗ್ಯಂಗೂ ಯಾವುದೇ ಸಂಬಂಧ ಇಲ್ಲ ಅಂತಾನೆ ತಾಂಡವ್. ಹೌದಾ, ಹಾಗಿದ್ರೆ ಅಂತ ಒಂದು ಆಡಿಯೋನ ಕೇಳಿಸ್ತಾರೆ ಇನ್ಸ್ಪೆಕ್ಟರ್. ಅದರಲ್ಲಿ ಆದಿ ವಾಯ್ಸಲ್ಲಿ, ನಾನು ಹೇಳಿದ ಹಾಗೆ ತಾಂಡವ್ನ ಕಿಡ್ನಾಪ್ ಮಾಡಿದ್ದೀರಾ, ಸೂಪರ್, ನಾನು ಹೇಳೋವರೆಗೂ ಅವನನ್ನು ಜೀವಂತವಾಗಿರಿ ಅಂತ ಮಾತಾಡಿದ್ದು ಕೇಳಿಸುತ್ತೆ. ಸರ್ ಆ ವಾಯ್ಸ್ ಇವರದ್ದಲ್ಲ ಸರ್, ಇವ್ರ ಥರನೇ ಇದೆ, ಆದರೆ ಇವ್ರು ಹೇಳಿರೋದಲ್ಲ, ಅದು ಇವ್ರ ಧ್ವನಿಲಿ ಬೇರೆ ಯಾರು ಮಾತಾಡಿರೋದು ಸರ್ ಅದು ಅಂತಾಳೆ ಭಾಗ್ಯ. ನೋಡಿ, ಕೇಸಿಂದ ಬಚಾವಾಗಬೇಕು ಅಂತ ಏನೇನೋ ಸುಳ್ಳು ಹೇಳ್ತಿದ್ದೀರಾ, ಇದು ನಮ್ಮ ಹತ್ರ ನಡೆಯಲ್ಲ. ಸ್ಟೇಷನ್ಗೆ ನಡೀರಿ. ನೋಡಿ, ಎಲ್ಲ ಸಾಕ್ಷಿಗಳು ನಿಮ್ಮ ಅಪೋಸಿಟೇ ಇದೆ, ಸುಮ್ಮನೆ ಹಠ ಮಾಡಬೇಡಿ, ಬನ್ನಿ ನಮ್ಮ ಜೊತೆ ಅಂತಾರೆ ಇನ್ಸ್ಪೆಕ್ಟರ್. ಅವ್ರ ಪರವಾಗಿರೋ ಸಾಕ್ಷಿ ನನ್ನ ಹತ್ರ ಇದೆ ಸರ್ ಅಂತ ಕಿಶನ್ ಫೋನ್ ತೋರಿಸ್ತಾ ಬರ್ತಾನೆ. ಭಾಗ್ಯ ಸ್ಮೈಲ್ ಮಾಡ್ತಾಳೆ. ಭಾಗ್ಯ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ. ಭಾಗ್ಯ ಕಾರ್ ಡ್ರೈವಿಂಗ್ ಮಾಡ್ತಾ, ಆದಿಯವ್ರು ಯಾಕೆ ಹೀಗೆ ಮಾಡಿದ್ರಿ, ನನಗೆ ಏನು ಮಾಡಬೇಕು ಒಂದು ಅರ್ಥ ಆಗ್ತಿಲ್ಲ ಅಂತಾಳೆ. ಆಗ ಕಿಶನ್ ಮೊಬೈಲ್ಗೆ ಭಾಗ್ಯ ಆಡಿಯೋನ ಕಳಿಸ್ತಾಳೆ. ಆದಿ ವಯಸ್ಸಲ್ಲಿ, ನಾನು ಹೇಳಿದ ಹಾಗೆ ಕಿಡ್ನಾಪ್ ಮಾಡಿದ್ದೀರಾ, ಸೂಪರ್, ನಾನು ಹೇಳೋವರೆಗೂ ಅವನನ್ನು ಜೀವಂತವಾಗಿರಿ ಅನ್ನೋದನ್ನು ಕಿಶನ್ ಕೇಳಿಸ್ಕೊಂಡು ಭಾಗ್ಯಗೆ ಕಾಲ್ ಮಾಡಿ ಅತ್ತಿಗೆ ಅಂತಾನೆ ಕಿಶನ್. ನಿನಗೆ ಒಂದು ಆಡಿಯೋ ಕಳಿಸಿದ್ದೀನಿ, ಕೇಳಿಸ್ಕೊಂಡೆ ಅಂತಾಳೆ ಭಾಗ್ಯ. ಹಾಂ ಅತ್ತಿಗೆ, ಅದರಲ್ಲಿ ಆದಿ ಅಣ್ಣನ ವಾಯ್ಸ್ ಅಂತಾನೆ ಕಿಶನ್. ಹೌದು ಕಿಶನ್, ಆದಿಯವ್ರ ವಾಯ್ಸ್ ಥರನೇ ಇದೆ, ಆದರೆ ಅದು ಆದಿಯವ್ರದ್ದಲ್ಲ, ಅದು ಬೇಕಿದ್ರೆ ಇನ್ನೊಂದು ಸಲ ಕೇಳಿಸ್ಕೊ ನೀನು ಅಂತಾಳೆ ಭಾಗ್ಯ. ಆಗ ಕಿಶನ್ ಮತ್ತೆ ಕೇಳಿಸ್ಕೊಂಡು, ಅತ್ತಿಗೆ ನೀವು ಹೇಳಿದ್ದು ಕರೆಕ್ಟು, ಇದು ಆದಿ ಅಣ್ಣನ ವಾಯ್ಸ್ ಅಲ್ಲ, ಸಣ್ಣದಾಗಿ ರೋಬೋ ಟಿಕ್ ತರಹ ಕೇಳಿಸ್ತಿದೆ, ಇದು ಯಾಕೋ ಎಐನ ಯೂಸ್ ಮಾಡಿಕೊಂಡು ಮಾಡಿರೋ ಥರ ಇದೆ ಅಂತಾನೆ ಕಿಶನ್. ಈಗ ಅದು ಆದಿಯವ್ರ ವಯಸ್ಸಲ್ಲ ಅಂತ ನಮಗೆ ಪ್ರೂವ್ ಮಾಡೋಕ್ಕಾಗುತ್ತಾ ಅಂತಾಳೆ ಭಾಗ್ಯ. ಖಂಡಿತ ಆಗುತ್ತೆ ಅತ್ತಿಗೆ, ಅದಕ್ಕೆ ಅಂತಾನೆ ಒಂದಿಷ್ಟು ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ, ಇದನ್ನು ನನ್ನ ಫ್ರೆಂಡ್ ಇದ್ದಾನೆ, ಅವ್ನು ನೋಡ್ತಾನೆ ಅಂತಾನೆ ಕಿಶನ್. ಆದಷ್ಟು ಬೇಗ ಕೇಳು ಕಿಶನ್, ಆದಿಯವ್ರು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಇದೊಂದು ಒಳ್ಳೆ ಅವಕಾಶ. ಬೇಗ ನಿನ್ನ ಫ್ರೆಂಡ್ಗೆ ಫೋನ್ ಮಾಡಿ ಹೆಲ್ಪ್ ಕೇಳು, ಎಲ್ಲ ಸಾಕ್ಷಿಗಳನ್ನು ರೆಡಿ ಮಾಡಿ ಇಟ್ಕೊಂಡು ನನಗೊಂದು ಫೋನ್ ಮಾಡು, ಆಮೇಲೆ ನಾನು ನಿನಗೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದುಬಿಡು ಅಂತಾಳೆ ಭಾಗ್ಯ. ಸರಿ ಅತ್ತಿಗೆ ಅಂತ ಕಾಲ್ ಕಟ್ ಮಾಡ್ತಾನೆ ಕಿಶನ್. ಭಾಗ್ಯ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬರ್ತಾಳೆ. ಸರ್, ಇದು ಆದಿ ಅಣ್ಣನ ವಾಯ್ಸ್ ಅಲ್ಲ ಅನ್ನೋದಕ್ಕೆ ನನ್ನ ಹತ್ರ ಒಂದು ಪ್ರೂಫ್ ಇದೆ, ಇದು ಎಐಯಲ್ಲಿ ಪ್ರೊಸೆಸ್ ಮಾಡಿರೋ ವಾಯ್ಸ್, ಇದು ಆದಿ ಅಣ್ಣನ ಒರಿಜಿನಲ್ ವಾಯ್ಸ್ ಅಲ್ಲ, ಇದರ ಒರಿಜಿನಲ್ ವಾಯ್ಸ್ ಯಾರ್ದು ಅಂತ ಗೊತ್ತಾಗ್ತಿಲ್ಲ, ಆದರೆ ಯಾರೋ ಖತರ್ನಾಕ್ಕಾಗಿ ಇರೋರೇ ಈ ಟ್ಯೂನ್ನ ಯೂಸ್ ಮಾಡಿರೋದು ಅಂತ ಮತ್ತೆ ಆ ವಿಡಿಯೋನ ಹಾಕ್ತಾನೆ ಕಿಶನ್. ಕರೆಕ್ಟ್, ನೀವು ಹೇಳ್ತಿರೋದು ಇದು ಪ್ರೊಸೆಸ್ ವಾಯ್ಸ್, ಆದರೆ ವಾಯ್ಸ್ ಯಾರದ್ದಿರ್ಬೋದು ಅಂತ ರೌಡಿನ ತೋರಿಸ್ತಾ, ಇವನು ಬಾಯಿ ಬಿಡಿಸಿದ್ರೆ ಎಲ್ಲ ಗೊತ್ತಾಗುತ್ತೆ ಬಿಡಿ ಅಂತಾರೆ ಇನ್ಸ್ಪೆಕ್ಟರ್. ಸರ್ ನಾನೇನು ಮಾಡಿಲ್ಲ ಸರ್ ಅಂತ ಓಡಿ ಹೋಗಕ್ಕೆ ನೋಡ್ತಾನೆ ರೌಡಿ. ಎಲ್ಲಿ ಓಡಿ ಹೋಗ್ತೀಯ ನನ್ನ ಮಗನೇ, ಹೇಳು, ಆದಿಯವರೇ ವಾಯ್ಸ್ ಮಾಡಿದ್ಯಾರು ಅಂತಾರೆ ಇನ್ಸ್ಪೆಕ್ಟರ್. ಗೊತ್ತಿಲ್ಲ ಸರ್, ಅವಾಗ ನಮ್ಮ ಟೀಮಲ್ಲಿ ಇರೋರಿಗೆ ಕಾಲ್ ಮಾಡ್ತಿದ್ರು ಸರ್, ನನಗೂ ಮಾಡಿದರು ಸರ್, ಅವರನ್ನು ಅವ್ರ ಮುಂದೆನೇ ಸಾಯಿಸೋಕೆ ಹೇಳಿದರು ಸರ್, ಎಲ್ಲ ಕೆಲಸ ಆದಮೇಲೆ ಕಾಲ್ ಮಾಡಿ ಅಂತ ಹೇಳಿದರು ಸರ್, ಇಷ್ಟೇ ಸರ್ ನನಗೆ ಗೊತ್ತಿರೋದು ಅಂತಾನೆ ರೌಡಿ. ಸರಿ, ನೀನು ಫೋನ್ ಕೊಡು ಅಂತ ಇನ್ಸ್ಪೆಕ್ಟರ್ ಫೋನ್ ತಗೊಂಡು, ಯಾವ ನಂಬರಿಂದ ಬಂದಿದ್ದೆ ಹೇಳು ಅಂತಾರೆ. ಆ ನಂಬರಿಂದ ಸರ್ ಅಂತ ತೋರಿಸ್ತಾನೆ ರೌಡಿ. ಆಗ ಆ ನಂಬರ್ಗೆ ಕಾಲ್ ಮಾಡ್ತಾರೆ ಇನ್ಸ್ಪೆಕ್ಟರ್, ಆದರೆ ಸ್ವಿಚ್ ಆಫ್ ಅಂತ ಬರುತ್ತೆ. ಉಫ್ ಅಂತ ಉಸಿರು ಬಿಡ್ತಾಳೆ ಶ್ರೇಷ್ಠ. ಸರ್, ಅವ್ರ ನಂಬರ್ ಹೇಗೋ ಸಿಕ್ಕಿದೆಯಲ್ಲ, ಅವ್ರು ಯಾರು ಅಂತ ಗೊತ್ತು ಮಾಡ್ಕೊಳ್ಳೋದಕ್ಕೆ
ಅವ್ರ ಕರೆಂಟ್ ಲೊಕೇಶನ್ನ ಟ್ರೇಸ್ ಮಾಡಿದರೆ ಸಾಕಲ್ವಾ, ಗೊತ್ತಾಗುತ್ತೆ ಯಾರು ಅಂತ ಅಂತಾನೆ ಕಿಶನ್. ಕರೆಕ್ಟ್, ಆದಷ್ಟು ಬೇಗ ಆ ರೌಡಿ ಯಾರು ಅಂತ ಕಂಡು ಹಿಡಿತೀನಿ ಆದಿ ಸರ್. ಆ್ಯಂಡ್ ಭಾಗ್ಯ, ಈ ಕೇಸ್ ಸಾಲ್ವ್ ಆಗೋವರೆಗೂ ನೀವು ಊರಿಂದ ಹೊರಗೆ ಹೋಗೋ ಹಾಗಿಲ್ಲ. ಹಾಗೇನಾದರೂ ಹೋಗಬೇಕಾದಲ್ಲಿ ನಮಗೆ ಇನ್ಫಾರ್ಮ್ ಮಾಡಿಯೇ ಹೋಗಬೇಕು ಅಂತ ಇನ್ಸ್ಪೆಕ್ಟರ್ ಹೋಗ್ತಾರೆ. ಭಾಗ್ಯ, ಥ್ಯಾಂಕ್ ಯು ಸೋ ಮಚ್. ಭಾಗ್ಯ, ನೀನಿಲ್ಲ ಅಂದಿದ್ರೆ ಜೀವನೇ ಹೋಗ್ತಿತ್ತು ಅಂತಾನೆ ತಾಂಡವ್. ನಿಮ್ಮ ಥ್ಯಾಂಕ್ ಯು ಬೇಡ, ಏನೂ ಬೇಡ. ನನ್ನ ಜೀವನದಲ್ಲಿ ಏನೇನು ಕೆಟ್ಟದಾಗಿದೆಯೋ ಅದು ನಿಮ್ಮಿಂದ, ನಿಮ್ಮಂಥವ್ರಿಂದ. ಈಗ ದೊಡ್ಡದಾಗಿ ಥ್ಯಾಂಕ್ಸ್ ಹೇಳೋಕೆ ಬರಬೇಡಿ ನನಗೆ. ಕಿಶನ್, ಆದಿಯವರೇ ನಡೀರಿ ಹೋಗೋಣ ಅಂತ ಭಾಗ್ಯ ಹೋಗ್ತಾಳೆ. ಆಗ ಶ್ರೇಷ್ಠ ತಾಂಡವನ ಕೈ ಹಿಡ್ಕೊಂಡು, ತಾಂಡವ್ ಈಗ ಆಗಿರೋ ಅವಮಾನ ಸಾಕಾ ಅಥವಾ ಇನ್ನೂ ಬೇಕಾ, ಸುಮ್ಮನೆ ನಡೆ ನನ್ನ ಜೊತೆ ಅಂತಾಳೆ. ಅವಳು ಕೈನ ಬಿಡಿಸ್ಕೊಂಡು ತಾಂಡವ್ ಬರ್ತಾನೆ. ಈಚೆ ಶ್ರೇಷ್ಠ ಕಾರ್ ಹತ್ರ ನಿಂತ್ಕೊಂಡು, ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ರು ವರ್ಕ್ ಆಗಲಿಲ್ಲ. ಆ ಆದಿ ಜೈಲಿಗೆ ಹೋಗಲಿಲ್ಲ, ತಾಂಡವ್ ನನ್ನ ಜೊತೆನೂ ಬರಲಿಲ್ಲ. ಇದೇ ತರಹ ಆದರೆ ನನಗೆ ಉಳಿಗಾಲ ಇಲ್ಲ ಅಂತ ಫೋನ್ ನೋಡ್ತಾ, ಫೋನ್ ನನ್ನ ಹತ್ರ ಇದೆ ತಾನೇ, ಅವ್ರು ನನ್ನ ಟ್ರೇಸ್ ಮಾಡೋದು. ಈ ಫೋನ್ ಇಲ್ಲ ಅಂದರೆ ಅವ್ರು ಹೇಗೆ ನನ್ನ ಟ್ರೇಸ್ ಮಾಡ್ತಾರೆ ಅಂತ ಫೋನ್ನ ಅಲ್ಲೇ ಹಳ್ಳಿನಲ್ಲಿ ಬಿಸಾಕಿ, ನಾನು ಅಂದ್ಕೊಂಡಿದ್ದ ಕೆಲಸ ಅಂತೂ ಆಗಲಿಲ್ಲ, ಅಟ್ಲೀಸ್ಟ್ ನಾನು ಸಿಕ್ಕಾಕೊಂಡಿಲ್ವಲ್ಲ, ಅದೇ ನೆಮ್ಮದಿ ಅಂತ ಕಾರಲ್ಲೇ ಹೋಗ್ತಾಳೆ ಶ್ರೇಷ್ಠ. ಈಚೆ ಭಾಗ್ಯ ಮನೇಲಿ ಎಲ್ಲರೂ ಕೂತಿರ್ತಾರೆ. ಬಡ್ಕೊಂಡೆ ತಾನೆ, ನಾನು 1000 ಸಲ ಬಡ್ಕೊಂಡೆ ತಾನೆ ನನ್ನ ಫ್ರೆಂಡು ಅಂತ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾರೂ ಕೇಳಲೇ ಇಲ್ಲ ನನ್ನ ಮಾತನ್ನು. ಆದರೆ ನಿಮಗೆ ನಿಮ್ಮದೇ ಆದ ಹಠ ಅಲ್ವಾ, ಈಗ ಗೊತ್ತಾಯ್ತಾ ಇವನು ಬೇರೆ ಯಾರೋ ಕಿಡ್ನಾಪ್ ಮಾಡಿದ್ದು ಅಂತ, ಅಥವಾ ಈಗಲೂ ಆ ಕೆಲಸ ನನ್ನ ಫ್ರೆಂಡ್ ಮಾಡಿದ್ದು ಅಂತ ಹೇಳ್ತಿರೋ ಹೇಗೆ ಅಂತಾರೆ ಕುಸುಮ. ಹ್ಞೂ ಅಜ್ಜಿ, ಇವಾಗ ನಂಬಿಕೆ ಬಂತು ಅಂತಾಳೆ ತನ್ವಿ. ಅಯ್ಯೋ ದೇವರೇ, ಈಗಲಾದರೂ ನಿನಗೆ ಬುದ್ಧಿ ಕೊಟ್ಟನಲ್ಲ, ಅಷ್ಟು ಸಾಕು ನನಗೆ. ನೀನೇನು ಬೆದರು ಬೊಂಬೆ ತರಹ ಕೂತಿದ್ಯಾ, ಮಾತಾಡೋಕ್ಕೆ ಬರಲ್ವಾ, ಈಗಲಾದರೂ ಬೊಗಳೋ. ನನ್ನ ಫ್ರೆಂಡ್ ಅಲ್ಲ ಇದನ್ನೆಲ್ಲ ಮಾಡಿದ್ದು ಅಂತ. ಭಾಗ್ಯನ ಎದುರು ಇಷ್ಟಿಷ್ಟು ಉದ್ದ ಮಾತಾಡ್ತೀಯಾ, ಈಗ ಬಾಯಿ ಬಿದ್ದು ಹೋಗಿದೆ ನಿನಗೆ ಅಂತಾರೆ ಕುಸುಮ. ಆಗಿದ್ದೆಲ್ಲ ಆಗೋಯ್ತು, ಬಿಟ್ಬಿಡಿ ಅತ್ತೆ. ಅವರನ್ನು ನೋಡಿದರೆ ಯಾಕೋ ಸುಸ್ತಾಗಿರೋ ಥರ ಕಾಣಿಸ್ತಿದ್ದಾರೆ. ತನ್ವಿ ಒಳಗೆ ಕರ್ಕೊಂಡು ಹೋಗು ಅಂತಾಳೆ ಭಾಗ್ಯ. ತನ್ವಿ ತಾಂಡವನ ಒಳಗೆ ಕರ್ಕೊಂಡು ಹೋಗ್ತಾಳೆ. ಗೆಳತಿ, ನಾನಿನ್ನು ಹೊರಡ್ತೀನಿ, ಅಪ್ಪ ಕಾಯ್ತಿದ್ದಾರೆ ಅಂತಾನೆ ಆದಿ. ಹುಷಾರು ಅಂತಾಳೆ ಭಾಗ್ಯ. ಆದಿ ಹೋಗ್ತಾನೆ. ಆಗ ಸುನಂದ ಆದಿ ಹಿಂದೆ ಬಂದು, ನೋಡಿದ್ಯಾ ಆದಿ, ಭಾಗ್ಯ ಮನಸ್ಸಲ್ಲಿ ಏನಿದೆ ಅಂತ ನೀನು ಹೇಳ್ತಾ ಇದ್ದೆ. ಭಾಗ್ಯ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ. ನೋಡು, ನೀನು ಅವಳನ್ನು ಎಷ್ಟೇ ಇಷ್ಟಪಟ್ಟರು ಅವಳ ಮನಸ್ಸಲ್ಲಿ ಅವಳ ಗಂಡನಿಗೆ ಮಾತ್ರ ಸ್ಥಾನ ಇದೆ. ನೀನೇ ನೋಡಿದ್ಯಲ್ಲ, ಅವಳು ಪ್ರಾಣನೂ ಲೆಕ್ಕಿಸದೆ ಅವನ್ನ ಕಾಪಾಡಿದ್ದಾಳೆ. ಈಗಲಾದರೂ ಅರ್ಥ ಮಾಡ್ಕೊ. ನೀನು ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಹಾಗೆ ಇದೆ, ಅವ್ರ ಮಧ್ಯೆ ನೀನು ಬರ್ತಿದ್ಯಾ ಅಂತ ಅಂತಾರೆ. ಆಗ ಭಾಗ್ಯ ಬಂದು, ಅದು ಪ್ರೀತಿ ಅಲ್ಲಮ್ಮ, ನಿನ್ನ ಭ್ರಮೆ ಅಮ್ಮ, ನಿನಗೆ ಹೇಳ್ತಿರೋದು. ಯಾಕೆ ಅರ್ಥ ಆಗ್ತಿಲ್ಲ? ನಾನು ಎಷ್ಟು ಸಲ ಹೇಳಿದ್ದೀನಿ, ತಾಂಡವ್ ಅವ್ರ ಮೇಲೆ ನನಗೆ ಯಾವ ಪ್ರೀತಿನೂ ಇಲ್ಲ, ಯಾವ ಒಳ್ಳೆ ಭಾವನೆಯೂ ಇಲ್ಲ, ಅದು ಬರೋದು ಇಲ್ಲ ಅಂತ. ನೋಡಮ್ಮ, ಇವತ್ತು ನಾನು ಆ ಜಾಗಕ್ಕೆ ಹೋಗಿದ್ದು, ತಾಂಡವ್ ಅವರನ್ನು ಬಿಡಿಸಿದ್ದು ನನ್ನ ಮಗಳ ಮೇಲಿರೋ ಪ್ರೀತಿಗೋಸ್ಕರ. ಅವಳು ಅವಳ ಅಪ್ಪನ ಮೇಲೆ ಜೀವನ ಇಟ್ಟಿದ್ದಾಳೆ. ಅವರಿಗೊಂದು ಸಣ್ಣ ನೋವಾದರೂ ಅವಳ ಕೈಲಿ ಸಹಿಸೋಕ್ಕಾಗೋದಿಲ್ಲ. ಅವಳ ಭಾವನೆಗೆ ಧಕ್ಕೆ ಬರಬಾರ್ದು, ಅವಳಿಗೆ ಬೇಜಾರಾಗಬಾರ್ದು ಅಂತ ನಾನು ಇಷ್ಟೆಲ್ಲ ಮಾಡಿದ್ದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆಮೇಲೆ ಇನ್ನೊಂದು ವಿಷಯ ಇದೆ ಅಮ್ಮ, ನಾನು ಅಲ್ಲಿಗೆ ಹೋಗೋದಕ್ಕೆ ಇನ್ನೊಂದು ಕಾರಣ ನೀನೇ ಆದಿ. ಅವರೆಲ್ಲ ಮಾಡಿದ್ದು ಅಂತ ದೊಡ್ಡದಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಅವ್ರ ಮೇಲಿರೋ ಕಳಂಕ ಹೋಗಬೇಕು ಅಂತ ನಾನು ಇಷ್ಟೆಲ್ಲ ಮಾಡಿದ್ದು. ಅದನ್ನು ಬಿಟ್ಟು ತಾಂಡವ್ ಅವ್ರ ಮೇಲೆ ಯಾವ ಪ್ರೀತಿ ಕಾಳಜಿನೂ ಇಲ್ಲ. ಅಲ್ಲಮ್ಮ, ಯಾವಾಗಲೂ ನಿನ್ನ ಮನಸ್ಸಿಗೆ ಬಂದಿದ್ದೆ ಸರಿ ಅಂತೀಯಲ್ಲಮ್ಮ, ಬೇರೆಯವ್ರ ದೃಷ್ಟಿಕೋನದಲ್ಲಿ ಯಾಕೆ ಯೋಚನೆ ಮಾಡಲ್ಲ ನೀನು? ಅಲ್ಲಮ್ಮ, ಹಿಂದು ಮುಂದೆ ಏನು ಯೋಚನೆ ಮಾಡಿದೆ ನೀನು ಬಂಗಾರಿ ಹೋಗಿಬಿಟ್ಟು ಆದಿಯವ್ರ ಮೇಲೆ ಕಂಪ್ಲೇಂಟ್ ಕೊಟ್ರಿ, ಅದರಿಂದ ಎಷ್ಟೆಲ್ಲ ಸಮಸ್ಯೆ ಆಯಿತು ಗೊತ್ತಾ? ನಿನಗೆ ಎಷ್ಟು ಸಲ ಬಡ್ಕೊಂಡ್ರು ನನ್ನ ಮಾತು ಕೇಳೋದೇ ಇಲ್ವೋ ಅಲ್ಲ ನೀನು ಕೊಟ್ಟಿರೋ ಕಂಪ್ಲೇಂಟ್ ಸುಳ್ಳು ಅಂತ ನಿನಗೆ ಗೊತ್ತಾಗಲಿ ಅಂತ ತಾಂಡವ್ ಅವರನ್ನು ಬಿಡಿಸ್ಕೊಂಡು ಬಂದೆ, ಬೇರೇನೂ ಇಲ್ಲ. ಇವಾಗಲಾದರೂ ಅರ್ಥ ಮಾಡ್ಕೊ, ಇದು ಯಾವುದ್ರಲ್ಲೂ ಆದಿಯವ್ರು ಯಾವ ತಪ್ಪು ಇಲ್ಲ ಅಂತ. ಹಾಗೆ ಇನ್ನೊಂದು ವಿಷಯ ಅಮ್ಮ, ಇದನ್ನು ನಾನು ನಿನಗೆ 1000 ಸಲ ಹೇಳಿದ್ದೀನಿ, ಇನ್ನೊಂದು ಸಲ ಹೇಳ್ತೀನಿ ಕೇಳಿಸ್ಕೊ. ತಾಂಡವ್ ಅವ್ರ ವಿಷಯದಲ್ಲಿ ಯಾವತ್ತಿಗೂ ನನ್ನ ನಿರ್ಧಾರ ಬದಲಾಗಲ್ಲ. ಅವ್ರ ಮೇಲೆ ಅಪ್ಪಿತಪ್ಪಿ ಪ್ರೀತಿನೂ ಹುಟ್ಟೋದಿಲ್ಲ, ಕಾಳಜಿನೂ ಹುಟ್ಟೋದಿಲ್ಲ ಅಂತಾಳೆ ಭಾಗ್ಯ. ಈಚೆ ತನ್ವಿ ತಾಂಡವಿಗೆ ನೋವಿಗೆ ಶಾಖ ಕೊಡ್ತಾ, ಪಪ್ಪ ಇಷ್ಟೆಲ್ಲ ಕೆಟ್ಟ ವಿಷಯ ಆಗಿದ್ರು ಅದ್ರ ಮಧ್ಯೆ ಒಂದು ಒಳ್ಳೆ ವಿಷಯ ಇದೆ, ಏನು ಗೊತ್ತಾ ಅಂತಾಳೆ ತನ್ವಿ. ಏನು ಮಗಳೇ ಅದು ಅಂತಾನೆ ತಾಂಡವ್. ನೀವು ಕಿಡ್ನಾಪ್ ಆಗಿದ್ದೀರಾ ಅಂತ ಗೊತ್ತಾಗಿ ಅಮ್ಮ ಎಲ್ಲರ ಹತ್ರ ಫೈಟ್ ಮಾಡಿ ನಿಮ್ಮನ್ನು ಬಿಡಿಸ್ಕೊಂಡು ಬಂದಳು, ಅದರ ಅರ್ಥ ಏನು ಹೇಳಿ? ಅವಳಿಗೆ ಇನ್ನೂ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಅಂತಾಳೆ ತನ್ವಿ. ನಿಜಾನಾ ಅಂತಾನೆ ತಾಂಡವ್. 100% ನಿಜ ಪಾಪ, ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ಅಮ್ಮ ಇಷ್ಟೆಲ್ಲ ಮಾಡ್ತಿದ್ದೀರಾ ಹೇಳಿ ಅಂತಾಳೆ ತನ್ವಿ. ಆಗ ತಾಂಡವ್ ಖುಷಿಯಿಂದ ಪಾಕೆಟಲ್ಲಿರೋ ಭಾಗ್ಯ ಫೋಟೋನ ನೋಡ್ತಾನೆ. ಏನು ಪಪ್ಪ, ಅಮ್ಮನ ಫೋಟೋ ಇಲ್ಲಿ ಇಟ್ಕೊಂಡಿದ್ದೀರಾ ಅಂತಾಳೆ ತನ್ವಿ. ಹಾಂ ಪುಟ್ಟ, ಇದು ನೀನು ಅಮ್ಮನ ಬಗ್ಗೆ ಹೇಳ್ತಿರೋದನ್ನು ಕೇಳಿ ತುಂಬ ಖುಷಿ ಆಗ್ತಿದೆ ಪುಟ್ಟ. ಸದ್ಯ ಎಲ್ಲ ಮೊದಲಿನ ಥರ ಆದರೆ ಸಾಕು ಅಂತಾನೆ ತಾಂಡವ್. ಹೌದು ಪಪ್ಪ, ಆದರೆ ನನಗೆ ಒಂದು ವಿಷಯದ ಬಗ್ಗೆ ಗಿಲ್ಟ್ ಕಾಡ್ತಿದೆ ಅಂತಾಳೆ ತನ್ವಿ. ಯಾಕೆ ಅಂತಾನೆ ತಾಂಡವ್. ನೀವು ಕಿಡ್ನಾಪ್ ಆಗಿರೋ ವಿಷಯ ಗೊತ್ತಾಗಿ ಗಾಬರಿಯಾಗಿ ಸುನಂದ ಅಜ್ಜಿ ಮಾತು ಕೇಳಿ ಆದಿ ಅಂಕಲ್ ಮೇಲೆ ಕಂಪ್ಲೇಂಟ್ ಕೊಟ್ಟೆ, ಇವಾಗ ಅನ್ನಿಸ್ತಿದೆ ಮಾಡಿದ ತಪ್ಪು ಅಂತ ಅಂತಾಳೆ ತನ್ವಿ. ಹೌದು ಪುಟ್ಟ, ನೀನು ಮಾಡಿದ ತಪ್ಪೆ, ಸರಿ ಬಿಡು, ಇವಾಗಲೇ ಹೋಗಿ ಆದಿ ಅಂಕಲ್ ಹತ್ರ ಸಾರಿ ಕೇಳು ಹೋಗು ಅಂತ. ನಾನು ಬರ್ತೀನಿ ನಿನ್ನ ಜೊತೆ ನಡಿ ಅಂತಾನೆ ತಾಂಡವ್. ಆಗ ತನ್ವಿ ಆದಿ ಹತ್ರ ಒಂದು ಸಾರಿ ಕೇಳ್ತಾಳೆ. ನೀನು ಇದನ್ನು ಮಾಡಿದ್ದು ನಿನ್ನ ಪಪ್ಪನ ಮೇಲಿನ ಪ್ರೀತಿಯಿಂದ ತಾನೇ, ಇಟ್ಸ್ ಓಕೆ ಅಂತಾನೆ ಆದಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.